ಈಸಿಯಾಗಿ ಮತ್ತೆ ಬೇಗ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀಡಿಯಂ ಸೈಜು ಒಂದು ಮಾವಿನಕಾಯಿ ತಗೊಂಡು ತುರಿದಿಟ್ಕೊಂಡಿದ್ದೀನಿ. ತೆಂಗಿನಕಾಯಿನ ಅರ್ಧ ಹೋಳು ತಗೊಂಡು ತುರಿದಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 7ರಿಂದ 8 ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ 1 ಕಪ್ಪು, ಕರಿಬೇವು ಸ್ವಲ್ಪ. ಇಲ್ಲಿ ನಾನು ಅರ್ಧ kg ರೈಸ್ಗೆ ಈ ಮೆಷರ್ಮೆಂಟ್ನ ತಗೊಂಡಿದ್ದೀನಿ. ನೀವಿನ್ನೂ ಸ್ವಲ್ಪ ಜಾಸ್ತಿ ಮಾಡೋದಾದ್ರೆ ಈ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಒಂದು ನಾನ್ ಸ್ಟಿಕ್ ಪ್ಯಾನ್ನ ಸ್ಟವ್ ಮೇಲಿಟ್ಟು ಅದಕ್ಕೆ ಫಸ್ಟು 1/2 ಕಪ್ ಎಣ್ಣೆನ ಸೇರಿಸಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಈಗ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ 1-3 ಸ್ಪೂನ್ ಅಷ್ಟು, ಕಡಲೆಕಾಯಿ ಬೀಜ 3 ಸ್ಪೂನು. ಈಗ ಇದನ್ನ ಸಣ್ಣ ಉರಿಯಲ್ಲೇ ಸ್ವಲ್ಪ ಹೊತ್ತು ಹುರಿಬೇಕು. ಇಂಗು ಸ್ವಲ್ಪ. ಇದನ್ನೆಲ್ಲ ಸಣ್ಣ ಉರಿಯಲ್ಲೇ ಹುರಿಯೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 1-2 ನಿಮಿಷ ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲೇ. ಈಗ ಇದಕ್ಕೆ ಮಾವಿನ ತುರಿನು ಸೇರಿಸ್ತಾ ಇದ್ದೀನಿ. ಈಗ ಸಾಲ್ಟ್ನ 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ಬೇಕಿದ್ರೆ ಆಮೇಲೆ ಮಿಕ್ಸ್ ಮಾಡ್ಬೋದು. ಅರಿಶಿನ ಪುಡಿ 1/4 ಟೀ ಸ್ಪೂನು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 5 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಲಾಸ್ಟ್ಗೆ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ಆಗ್ಲೇ 1 ಸ್ಪೂನ್ ಉಪ್ಪನ್ನ ಸೇರಿಸಿದ್ವಲ್ಲ, ಈಗ ಲಾಸ್ಟ್ಗೆ ಇನ್ನೂ 1 ಸ್ಪೂನ್ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿದು ಅರ್ಧ kg ರೈಸ್ಗೆ ಕ್ವಾಂಟಿಟಿ ಇಷ್ಟು ತಗೊಂಡಿದ್ದೀನಿ. ನೀವು ಇನ್ನೂ ಕಮ್ಮಿ ತಗೊಳ್ಳೋದಾದ್ರೆ ಇನ್ನೂ ಕಮ್ಮಿನೇ ಸೇರಿಸ್ಕೊಳ್ಳಿ. ಈಗ ನೋಡೋದ್ರಲ್ಲ, ನಮ್ ಗೊಜ್ಜು ರೆಡಿ ಆಗಿದೆ. ಮೇನ್ ಇಂಗ್ರೀಡಿಯೆಂಟ್ಸು 5 ಇದ್ರೆ ಸಾಕು. ಈಸಿಯಾಗಿ ಬೇಗ ಮಾವಿನಕಾಯಿ ಗೊಜ್ಜನ್ನ ರೆಡಿ ಮಾಡ್ಕೋಬಹುದು. ಈಗ ನಮ್ಮ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಥ್ಯಾಂಕ್ ಯು.